ಸಂಪತ್ತು ಮನುಷ್ಯನ ಎಲ್ಲಿಗೆ ಬೇಕಾದರೂ ಕರೆದುಕೊಂಡು ಹೋಗುತ್ತೆ. ಆದರೆ ಆ ಸಂಪತ್ತಿನ ಆಸೆ ಪ್ರೀತಿ ಪಾತ್ರರಿಂದ ಶಾಶ್ವತವಾಗಿ ದೂರ ಮಾಡಿಬಿಟ್ರೆ? ತೇಜೋ ತುಂಗಭದ್ರಾ ಕಾದಂಬರಿಯ ಗೇಬ್ರಿಯಲ್ ಭಾರತಕ್ಕೆ ಬಂದದ್ದು ಬರೀ ಹಣಕ್ಕಲ್ಲ, ತನ್ನ ಪ್ರೇಯಸಿಯೊಂದಿಗಿನ ಮದುವೆಗಾಗಿ. ಆದರೆ ಕೊನೆಗೆ ಏನಾಯಿತು? ಆ ಕತೆ ಕೇಳಿದರೆ ಕಣ್ಣೀರು ಬರುತ್ತೆ. ಇತಿಹಾಸ ಅಂದರೆ ನಮಗೆ ನೆನಪಾಗೋದು ಸಾಮ್ರಾಜ್ಯಗಳ ಏಳು ಬೀಳು, ರಕ್ತಸಿಕ್ತ ಯುದ್ಧಗಳು. ಆದರೆ 2019ರಲ್ಲಿ ಬಂದ ಹೊಸದೇಂದ್ರ ಅವರ ತೇಜೋ ತುಂಗಭದ್ರಾ ಕಾದಂಬರಿ ನಮಗೆ ಇತಿಹಾಸನ ಬೇರೆ ಥರಾನೇ ತೋರಿಸ್ಕೊಡ್ತು. ಇದು ಆಳಿದವರ ಕಥೆಯಲ್ಲ, ಇತಿಹಾಸದ ಚಕ್ರದ ಕೆಳಗೆ ಸಿಲುಕಿ ನಲುಗಿದ ಆಳಿಸಿಕೊಂಡವರ ಕತೆ. ಈ ಕತೆ ನಡೆಯೋದು 15ನೇ ಶತಮಾನದ ಕೊನೆಯಲ್ಲಿ. ಒಂದು ಕಡೆ ಪೋರ್ಚುಗಲ್ನ ಲಿಸ್ಬನ್ ನಗರದಲ್ಲಿ ಹರಿಯೋ ತೇಜೋ ನದಿ, ಇನ್ನೊಂದು ಕಡೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಜೀವನಾಡಿ ತುಂಗಭದ್ರಾ ನದಿ. ಈ ಎರಡೂ ನದಿಗಳ ದಡದಲ್ಲಿ ಅರಳಿದ ಪ್ರೇಮ ಕಥೆಗಳು ಹೇಗೆ ಬಾಡಿ ಹೋಗ್ತವೆ ಅನ್ನೋದೇ ಈ ಮಹಾಕಥನ. ಇವತ್ತು ನಾವು ಲಿಸ್ಬನ್ನ ಪ್ರೇಮಿಗಳಾದ ಗೇಬ್ರಿಯಲ್ ಮತ್ತು ಬೆಲ್ಲಾ ಅವರ ಜೀವನ ಏನಾಯಿತು ಅನ್ನೋದನ್ನು ನೋಡೋಣ. ಲಿಸ್ಬನ್ ನಗರಕ್ಕೆ ಸ್ಪೇನ್ನಿಂದ ಓಡಿ ಬಂದ ನಿರಾಶ್ರಿತ ಯಹೂದಿ ಕುಟುಂಬ ಬೆಲ್ಲಾಳತ್ತು. ಅಲ್ಲಿ ಅವರಿಗೆ ಸರಿಯಾದ ಗೌರವ ಇರಲಿಲ್ಲ, ಜೀವಭಯ ಸದಾ ಕಾಡ್ತಿತ್ತು. ಆದರೆ ಇವಳನ್ನ ಪ್ರೀತಿಸಿದವನು ಗೇಬ್ರಿಯಲ್ ಅನ್ನೋ ಒಬ್ಬ ಬಡ ಕ್ರಿಶ್ಚಿಯನ್ ಯುವಕ. ಇವರಿಬ್ಬರ ನಡುವೆ ಜಾತಿ ಧರ್ಮ ಅಡ್ಡಿಯಾಗೋದಕ್ಕಿಂತ ಮುಂಚೆ ಬಡತನ ಅನ್ನೋ ದೊಡ್ಡ ಗೋಡೆ ಎದುರಾಗುತ್ತೆ. ಬೆಲ್ಲಾಳ ತಂದೆ ಮಗಳನ್ನ ಕೊಡೋಕೆ ಒಂದು ಷರತ್ತು ಹಾಕ್ತಾನೆ. ಅಪಾರವಾದ ಸಂಪತ್ತು ಗಳಿಸ್ಕೊಂಡು ಬಾ ಅಂತ. ಗೇಬ್ರಿಯಲ್ನ ಬಡತನವನ್ನು ನೋಡಿ ಹೀಯಾಳಿಸಿ ಅವನ ಹೃದಯನ ಚೂರು ಮಾಡ್ತಾರೆ. ಸರಿಯಾಗಿ ಅದೇ ಟೈಮಲ್ಲಿ ವಾಸ್ಕೋ ಡಿ ಗಾಮ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದು ಲಿಸ್ಬನ್ಗೆ ವಾಪಸ್ ಬರ್ತಾನೆ. ಅವನು ತಂದಿದ್ದ ಸಾಂಬಾರ್ ಪದಾರ್ಥಗಳು ಪೋರ್ಚುಗಲ್ ರಾಜನನ್ನ ಅದೆಷ್ಟು ಶ್ರೀಮಂತ ಮಾಡ್ತು ಅಂದರೆ ಇಡೀ ಯುರೋಪ್ ದೇಶವೇ ಅವನ ನೋಡಿ ಹೊಟ್ಟೆ ಕಿಚ್ಚು ಪಡಕ್ಕೆ ಶುರು ಮಾಡ್ತು. ಲಿಸ್ಬನ್ನ ಬೀದಿಗಳಲ್ಲಿ ಭಾರತಕ್ಕೆ ಹೋದರೆ ಕೋಟ್ಯಾಂತರ ಹಣ ಮಾಡಬಹುದು ಅನ್ನೋ ಸುದ್ದಿ ಹಬ್ಬುತ್ತೆ. ಗೇಬ್ರಿಯಲ್ಗೆ ಇದೇ ಒಂದು ದೊಡ್ಡ ಅವಕಾಶ ಅಂತ ಅನಿಸುತ್ತೆ. ಬೆಲ್ಲಾಳನ್ನ ಪಡಿಬೇಕು ಅಂದರೆ ಈ ಸಾಹಸ ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆದರೆ ಬೆಲ್ಲಾ ಇದಕ್ಕೆ ಒಪ್ಪೋದಿಲ್ಲ. ಅವಳು ಹೇಳೋ ಮಾತುಗಳು ಇವತ್ತಿಗೂ ನಮಗೆ ಎಚ್ಚರಿಕೆ ಕೊಟ್ಟ ಹಾಗೇ ಇವೆ. ಅವಳು ತೇಜೋ ನದಿಯನ್ನು ನೋಡಿ ಹೇಳ್ತಾಳೆ, ಪ್ರತಿಯೊಂದು ನದಿಗೂ ಒಂದು ಪರಿಮಳ ಇರುತ್ತೆ, ಆದರೆ ಈ ಭಾರತದಿಂದ ಬರ್ತಿರೋ ಮಸಾಲೆ ಪದಾರ್ಥಗಳ ಘಾಟು ವಾಸನೆ ನಮ್ಮ ತೇಜೋ ನದಿಯ ಮೂಲ ಪರಿಮಳವನ್ನೇ ಹಾಳು ಮಾಡ್ತಿದೆ. ಗೇಬ್ರಿಯಲ್, ನಿನ್ನನ್ನು ನನ್ನಿಂದ ಕದಿಯುತ್ತಿರೋ ಆ ಭಾರತವನ್ನ ನಾನು ದ್ವೇಷ ಮಾಡ್ತೀನಿ ಅಂತ ರೋಧಿಸ್ತಾಳೆ. ಅವಳಿಗೆ ಸಂಪತ್ತು ಮುಖ್ಯವಾಗಿರಲಿಲ್ಲ, ತನ್ನ ಪ್ರೀತಿ ಪಾತ್ರರ ಜೊತೆ ಇರೋ ಆ ನೆಮ್ಮದಿ ಮುಖ್ಯವಾಗಿತ್ತು. ಆದರೆ ಗೇಬ್ರಿಯಲ್ಗೆ ಆಗ ಅರ್ಥ ಆಗೋದಿಲ್ಲ. ಗೇಬ್ರಿಯಲ್ ಭಾರತದ ಕಡೆಗೆ ಹಡಗು ಹತ್ತುತ್ತಾನೆ. ಇತಿಹಾಸದಲ್ಲಿ ತೋರಿಸೋ ಹಾಗೆ ಆ ಸಮುದ್ರಯಾನ ಸುಲಭವಾಗಿರಲಿಲ್ಲ. ಹಳಸಿದ ಊಟ, ಕುಡಿಯೋಕ್ಕೆ ನೀರಿಲ್ಲ, ರೋಗಗಳು, ಇದು ಒಂಥರ ಸ್ವಯಂ ಪ್ರೇರಿತ ಸೆರೆವಾಸ. ಭಾರತಕ್ಕೆ ತಲುಪೋ ಹೊತ್ತಿಗೆ ಅವನು ದೈಹಿಕವಾಗಿ ಮಾನಸಿಕವಾಗಿ ಸೋತು ಹೋದಿರ್ತಾನೆ. ಅಲ್ಲಿ ಬಂದ ಮೇಲೆ ನೋಡಿದ್ರೆ ಭಾರತವು ಅಂದುಕೊಂಡ ಹಾಗೆ ಇರಲಿಲ್ಲ. ಅದು ಯುದ್ಧದ ರಣರಂಗವಾಗಿತ್ತು. ಪೋರ್ಚುಗೀಸರು, ಸುಲ್ತಾನರು, ವಿಜಯನಗರದ ಅರಸರ ನಡುವಿನ ಅಧಿಕಾರದ ಆಟದಲ್ಲಿ ಗೇಬ್ರಿಯಲ್ನಂತಹ ಸಾಮಾನ್ಯ ಜನ ಬರೀ ದಾಳಿಗಳಾಗ್ತಾರೆ. ಇಲ್ಲಿ ಅವನ ಬದುಕಿನ ಅತಿ ದೊಡ್ಡ ದುರಂತ ನಡೆಯುತ್ತೆ. ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಬೇರೆ ದಾರಿ ಇಲ್ಲದೆ ಗೇಬ್ರಿಯಲ್ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗ್ತಾನೆ. ಅವನ ಹೆಸರು ಅಹಮದ್ ಅಕ್ಕಣ್ಣ ಅಂತ ಬದಲಾಗುತ್ತೆ. ತನ್ನ ಮೂಲ ಧರ್ಮ, ಹೆಸರು, ಸಂಸ್ಕೃತಿ ಎಲ್ಲವನ್ನ ಕಳೆದುಕೊಂಡು ಅನಾಮಧೇಯನಾಗ್ತಾನೆ. ಲಿಸ್ಬನ್ನಲ್ಲಿ ಗೇಬ್ರಿಯಲ್ ಅನ್ನೋ ಕ್ರಿಶ್ಚಿಯನ್ ಯುವಕನನ್ನೇ ಒಪ್ಪದ ಬೆಲ್ಲಾಳ ತಂದೆ ಅಹಮದ್ ಅಕ್ಕಣ್ಣನನ್ನ ಮದುವೆ ಮಾಡಿಕೊಡ್ತಾರ? ಚಾನ್ಸೇ ಇಲ್ಲ. ಮತಾಂತರ ಆಗಿದ್ದೇ ಗೇಬ್ರಿಯಲ್ ಮತ್ತು ಬೆಲ್ಲಾಳ ಪ್ರೇಮಕ್ಕೆ ಬಿದ್ದ ಅಂತಿಮ ಪೆಟ್ಟಾಗತ್ತೆ. ಕಾದಂಬರಿಯ ಕೊನೆಯಲ್ಲಿ ನಮಗೆ ಸಿಗೋದು ದೊಡ್ಡ ಶೂನ್ಯ. ಇಬ್ಬರೂ ಪ್ರೇಮಿಗಳು ಮತ್ತೆ ಭೇಟಿಯಾಗಲೇ ಇಲ್ಲ. ಗೇಬ್ರಿಯಲ್ ಸಂಪತ್ತನ್ನೂ ಗಳಿಸಲಿಲ್ಲ, ತನ್ನ ಪ್ರೇಯಸಿಯನ್ನೂ ಪಡೆಯಲಿಲ್ಲ. ಅವನು ಭಾರತದ ಮಣ್ಣಿನಲ್ಲಿ ಅನಾಮಧೇಯನಾಗಿ ಕಳೆದು ಹೋಗ್ತಾನೆ. ಇತ್ತ ಬೆಲ್ಲಾ ಲಿಸ್ಬನ್ನಲ್ಲಿ ಒಂಟಿಯಾಗಿ ಸವಿತಾ ಇರ್ತಾಳೆ. ಅವಳು ದ್ವೇಷಿಸಿದ ಆ ಭಾರತದ ಮಸಾಲೆ ಪದಾರ್ಥಗಳೇ ಅವಳ ಪ್ರೀತಿಯನ್ನು ನುಂಗಿ ಹಾಕ್ತವೆ. ಹೊಸದೇಂದ್ರ ಅವರು ಈ ಕಥೆಯನ್ನು ತುಂಬ ಶಾಂತವಾಗಿ ಮುಗಿಸ್ತಾರೆ. ಯಾವುದೇ ಸಿನಿಮೆಯ ಫೈಟ್ ಇಲ್ಲ, ನಾಟಕೀಯ ವಿಧಾಯಗಳಿಲ್ಲ,
ಕಾಲದ ಹರಿವಿನಲ್ಲಿ ಇಬ್ಬರು ಸಾಮಾನ್ಯ ಜನರ ಪ್ರೀತಿ ಸದ್ದಿಲ್ಲದೆ ಹಳಿದು ಹೋಗುತ್ತೆ. ನಮಗೆ ಇತಿಹಾಸ ಅಂದರೆ ಬರೀ ಗೆದ್ದವರ ಕಥೆ ಅನಿಸುತ್ತೆ. ಆದರೆ ತೇಜೋ ತುಂಗಭದ್ರಾ ಓದಿದ ಮೇಲೆ ಅನಿಸುತ್ತೆ, ಪ್ರತಿ ಗೆಲುವಿನ ಕೆಳಗೆ ಲಕ್ಷಾಂತರ ಸೋತವರ, ಪ್ರೀತಿ ಕಳೆದುಕೊಂಡವರ ಕಣ್ಣೀರು ಇರುತ್ತೆ ಅಂತ. ಧರ್ಮ, ರಾಜಕೀಯ ಮತ್ತು ಹಣದ ಆಸೆ ಹೇಗೆ ಮನುಷ್ಯನ ಸಹಜ ಪ್ರೀತಿಯನ್ನು ಹತ್ತಿಕ್ಕುತ್ತೆ ಅನ್ನೋದಕ್ಕೆ ಈ ಗೇಬ್ರಿಯಲ್ ಬೆಲ್ಲಾಳ ಕಥೆಯೇ ಒಂದು ಸಾಕ್ಷಿ. ತೇಜೋ ಮತ್ತು ತುಂಗಭದ್ರಾ ನದಿಗಳು ಇಂದಿಗೂ ಹರಿಯುತ್ತಿವೆ, ಅಂದು ನಡೆದ ಆ ಅನ್ಯಾಯಕ್ಕೆ ಮೂಕ ಸಾಕ್ಷಿಯಾಗಿ. ಇದು ಬರೀ ಕಥೆಯಲ್ಲ, ನಮಗೆ ಒಂದು ಪಾಠ. ನೀವು ಈ ಕಾದಂಬರಿಯನ್ನು ಓದಿದರೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಮಗೆ ತಿಳಿಸಿ. ಮತ್ತೊಂದು ಇಂತಹದೇ ಗಂಭೀರ ವಿಷಯದ ಜೊತೆ ಸಿಗೋಣ. ನಮಸ್ಕಾರ.